ಅಜಾಮರ ಪಂಚಮಶಾಲಿ ಚಿಂತನೆಗಳನ್ನು ಮಾತ್ರ ಮತ್ತು ತಡೆ ಮಾಡ್ತಾ ಇದ್ದೀರಾ? ಯಾಕೆ ಮಾಡ್ತಾ ಇದ್ದೀರಾ? ತತ್ವಜ್ಞಾನವನ್ನು ಪ್ರತಿಬಿಂಬಿಸಿದ ಸದನದಲ್ಲಿ ಈ ಉತ್ತರ ಕೊಡ್ಲಿ ಪವಿತ್ರ ಹೋಮ್ ಮಿನಿಸ್ಟ್ರು. ವೇದಿಕೆಯು ಕೇವಲ ಶರಣ ಯಾಕೆ ತಡೆ ಚಿಂತನೆಯ ಮಾಡಿದ್ದಾರೆ ಅಂತ ಹೋಮ್ ಕೇಂದ್ರವಾಗಿರದೆ ಮಿನಿಸ್ಟ್ರು ಉತ್ತರ ಕೊಡ್ಬೇಕು. ಸಮಸ್ತ ಅಧ್ಯಕ್ಷರೇ, ಮನಕುಲದ ಏಳಿಗೆಗೆ ತಡೆ ಶಾಶ್ವತ ಮಾಡಿರೋದಕ್ಕೆ ಆದರ್ಶ ನೀಡಿ ಏನೇನು ಎಮರ್ಜೆನ್ಸಿ? ಮಾನವೀಯತೆ ಮತ್ತು ದೇಶದಲ್ಲಿ ಎಮರ್ಜೆನ್ಸಿ ಸಮಾನತೆಯ ಇದೆಯಾ? ಮಹಾನ್ ರಾಜ್ಯದಲ್ಲಿ ಸಂದೇಶಗಳನ್ನು ಎಮರ್ಜೆನ್ಸಿ ಇದೆಯಾ? ಸಮಸ್ತ ಇಲ್ಲ ವಿಶ್ವಕ್ಕೆ ನೀವೇ ಬೆಳಗಾವಿಯಲ್ಲಿ ತೋರಿಸಿಕೊಟ್ಟ ಎಮರ್ಜೆನ್ಸಿ ಶಕ್ತಿ ಹಾಕೊಂಡಿದ್ದೀರಾ? ಕೇಂದ್ರವಾಗಿತ್ತು. ಇದು ಸರ್ವ ಹೇಳಿ. ಜಾತಿ ಧರ್ಮಗಳ ಜನಗಳಿಗೆ ಶರಣಗಳನ್ನು ಹೇಳ್ಬೇಕಲ್ಲ, ಸ್ವೀಕರಿಸಿದ ತಡೆದಿರೋದು ಯಾಕೆ ಪಾವಿತ್ರ್ಯತೆ ಅಂತ ಜನಕ್ಕೆ ಹೇಳಿ ತಾಣವಾಗಿದ್ದು ದಯವಿಟ್ಟು. ಅಕ್ಕ ಮಹಾದೇವಿ, ಮಾದರ ಚೆನ್ನಯ್ಯ, ಅಂಬಿಗರ ಚೌಡಯ್ಯ, ಸಿದ್ದಮಹೇಶ್ವರ, ಮಡಿವಾಳ ಮಾಚಿದೇವ, ದೋಹರ ಈಗ ಕಕ್ಕಯ್ಯ, ಲಕ್ಷಾಂತರ ಜನ ಬರ್ತಾ ಮೇದರ ಇದ್ದಾರೆ. ಕೇತಯ್ಯ, ನಾಳೆ ಅನಾಹುತ ಬಹುರೂಪಿ ಆದ್ರೆ ಚೌಡಯ್ಯ, ಸರ್ಕಾರನೇ ಕೇತಲ ನೇರ ದೇವಿ ದುಗ್ಗಲೆ, ಕಾರಣ. ಕಾಲಪ್ಪ ಸರ್ಕಾರನೇ ಮೊದಲಾದ ನೇರ ಶರಣರ ಕಾರಣ. ದಿವ್ಯ ಯಾಕಂದ್ರೆ ಎಲ್ಲಾ ಚಿಂತನೆ ರಸ್ತೆಗಳಲ್ಲಿ ಮತ್ತು ಬ್ಯಾರಿಕೇಡ್ ಹಾಕಿದ್ದಾರೆ. ಅನುಭವಗಳನ್ನು ಜಗತ್ತಿಗೆ ಪೊಲೀಸರನ್ನು ಪರಿಚಯಿಸಿದ ಕರೆಸಿದ್ದಾರೆ. ಆ ಪುಣ್ಯ ಸ್ಥಳವಾಗಿದೆ. ಈ 10,000 ಒಂದು ಜನ ವಿಚಾರಗಳನ್ನು ಪೊಲೀಸರು ಬಂದು ಬಹುಶಃ ನಿಂತಿದ್ದಾರೆ. ನಾವು ಮಾತ್ರ ಅರ್ಥ ಯಾಕೆ? ಮಾಡಿಕೊಳ್ಳುವುದಲ್ಲ, ಮುಂದಿನ ದಿನಗಳಲ್ಲಿ ಅಧಿವೇಶನ ಯುವ ಜನಾಂಗ, ನಡೀಬೇಕಾದ್ರೆ ವಿದ್ಯಾರ್ಥಿ ಒಂದು ಸಮುದಾಯ ಪ್ರಜಾಪ್ರಭುತ್ವದ ರೀತಿಯಾಗಿ ಅಧಿವೇಶನ ನಡೀಬೇಕು. ಮಾಹಿತಿ ಕೊಡಬೇಕಾಗಿ ಹೋರಾಟ ಅದನ್ನು ಮಾಡೋರಿಗೆ ಅವಕಾಶ ಆ ಸಂಸ್ಕೃತಿ ಮಾಡಿಕೊಡಿ. ಮತ್ತು ಪರಂಪರೆಯನ್ನು ಅವ್ರೇನ್ ತಪ್ಪು ಮಾಡಿದ್ದಾರೆ? ಜನಸಾಮಾನ್ಯ ಮತ್ತು ಮುಂದಿನ ಜನರಿಗೆ ಪಂಚಮಶಾಲಿ ಪರಿಚಯ ಮಾಡಲಿಕ್ಕೆ ಜನಾಂಗದವ್ರು ಏನ್ ತಪ್ಪು ಕೊಡಬೇಕಾಗಿ ಮಾಡಿದ್ದಾರೆ? ಈ ಒಂದು ಭಾವಚಿತ್ರ ಆ ತಪ್ಪಿಗೋಸ್ಕರ ಅಳವಡಿಸಲಾಗಿದೆ. ನಾವು ಇದಕ್ಕೆ ತಡೆ ಸಹಕಾರ ಮಾಡಿದ್ದೀವಿ ಅಂತ ಕೊಟ್ಟಂತಹ ಹೇಳಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿಮಗೆ ಎಲ್ಲರಿಗೂ ನಮ್ಮ ತಪ್ಪು ಸಹಕಾರ ಮಾಡಿರೋದು ಏನು ಅಂತ ಹೇಳ್ಬೇಕು. ಈ ತೈಲ ಚಿತ್ರವನ್ನ ಹಾಕೋದ್ರಲ್ಲಿ ತಡೆ ಯಾಕೆ ಮಾಡ್ತಾ ಇದ್ದೀರಾ? ವಿಧಾನ ಪರಿಷತ್ತಿನ ಚೇರ್ಮನ್ ಆದ ಬಸವರಾಜ